ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ, ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ. ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಅಂಧಕರಿಗೆ ಚಕ್ಷುವಂಧ್ಯೆಯರಿಗೆ ಸುತರು ಬಂದವರಿಗಭೀಷ್ಟವ ಕೊಡುತ್ತಾ, ಅಂಧಕರಿಗೆ ಚಕ್ಷುವಂಧ್ಯೆಯರಿಗೆ ಸುತರು ಬಂದವರಿಗಭೀಷ್ಟವ ಕೊಡುತ್ತಾ, 100 ವತ್ಸರ ಬೃಂದಾವನದಲ್ಲಿ, 100 ವತ್ಸರ ಬೃಂದಾವನದಲ್ಲಿ ಚಂದಾಗಿ ನಿಂದು ಮೆರವ ಕೃಪಾ ಸಿಂಧು. ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಹರಿಯೇ ಸರ್ವೋತ್ತಮ ಸಿರಿಯುವಾತ ನಾರಾಯಣಿ, ಹರಿಯೇ ಸರ್ವೋತ್ತಮ ಸಿರಿಯುವಾತ ನಾರಾಯಣಿ, ಪರಮೇಷ್ಠಿ ಮರುತರೆ ಗುರುಗಳೆಂದು, ಪರಮೇಷ್ಠಿ ಮರುತರೆ ಗುರುಗಳೆಂದು, ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ, ಗರುಡ ಶೇಷ ರುದ್ರ ಸಮರೆಂದು ಸ್ಥಾಪಿಸಿ, ಸ್ಥಿರತರ ತಮ ಪಂಚಭೇದ ಸತ್ಯವೆಂಬ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ರಾಯನೆ ರಾಶಿ ದೋಷಗಳ ದಹಿಸುವ, ಗಾಯನೆ ಘನ ಜ್ಞಾನ ಭಕುತಿಯೀವ, ವೇಮ್ಯನೆ ವೇಗದಿ ಜನನ ಮರಣ ದೂರ, ದ್ರಾಯನೆ ದ್ರವಿಣಾರ್ಥ ಶ್ರುತಿ ಪಾದ್ಯನ ಕಾಂಬ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ದೇವಾಂಶರಾಗಿ ತುಂಗಾ ತೀರದಿ ನಿಂದು, ದೇವಾಂಶರಾಗಿ ತುಂಗಾ ತೀರದಿ ನಿಂದು, ಸೇವೆ ಭೂಸುರರಿಂದ ಬಹುಕೊಳ್ಳುತ್ತಾ, ಸೇವೆ ಭೂಸುರರಿಂದ ಬಹುಕೊಳ್ಳುತ್ತಾ, ಭಾವಜನಯ್ಯ ಗೋಪಾಲ ವಿಠಲನ, ಭಾವಜನಯ್ಯ ಗೋಪಾಲ ವಿಠಲನ ಸೇವಿಸುತ್ತಿಗಯತಿ ಕುಲ ಶಿಖಾಮಣಿಯಾದ ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ, ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ. ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಸ್ಮರಿಸುವ ಮನುಜರಿಗೆ, ಕರೆ ಕರೆಗೊಳಿಸುವ ದುರಿತ ದುಷ್ಕೃತವೆಲ್ಲ, ಕರಿಯು ಸಿಂಹನ ಕಂಡ ತೆರನಾಗುವುದಯ್ಯ.
ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ನಮಸ್ತೆ 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 ನಮಸ್ತೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಅಂದರೆ ಸ್ವರ್ಗ ಸ್ವರ್ಗ, ಕೆಲವು ಅಂದರೆ ನರಕ ನರಕ. ನಾನಲ್ಲ ನೀನೆನುವುದೇ ನಮಸ್ತೆ ನಮಸ್ತೆ. ಈ ನಮಸ್ಕಾರ ಸಂಸ್ಕೃತಿಗೆ ನಮಸ್ತೆ ನಮಸ್ತೆ. ಒಕ್ಕಲೆದ್ದು ಹೋಗುತ್ತಾನೆ, ಕೂತುಣ್ಣೋನು ಮಣ್ಣು ಮಣ್ಣು ಮುಕ್ಕುತ್ತಾನೆ. ಉಳೋನು ಒಪ್ಪೊತ್ತುಣ್ಣುತ್ತಾನೆ, ಉತ್ತು ಬಿತ್ತೋನು ಮುರಿಗನ್ನ ಬಿಕ್ಕುತ್ತಾನೆ. ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ತನುವೇ ಮನವೇ ಧನವೇ ಕೊಡುವೆ. ಈ ಮಣ್ಣಿಗೆ ನಾಚಿರರುಣಿ, ಅಮ್ಮಣ್ಣಿಗೆ ನಾಚಿರರುಣಿ. ಈ ಮಣ್ಣಿಗೆ ನಾಚಿರರುಣಿ ನಾಚಿರರುಣಿ ನಾಚಿರರುಣಿ. ಅಮ್ಮನ ಆಸೆಯನ್ನ ಆಜ್ಞೆ ಎಂದವನೇ, ಮಹದಾಗ್ನಿ ಎಂದವನೇ, ತಾಯಿಯೇ ದೇವರೆಂದು ನಡೆದುಕೊಂಡವನೇ, ಮುಡಿಪಿಟ್ಟುಕೊಂಡವನೇ. ಓ ಕದ್ದು ದೋಚಿದ ಬೇಡನಿಂದಲೇ ರಾಮಾಯಣ ಬರೆಸೋ ಗುಣ ಈ ಮಣ್ಣಿನಲ್ಲಿದೆ. ಕುರಿಯ
ಕಾಯುವ ಕುರುಬನೊಬ್ಬನ ಕವಿರಾಜನೆನೆಸಿದ ಗುಣ ಈ ಮಣ್ಣಿನಲ್ಲಿದೆ. ಓ ಜ್ಞಾನಪೀಠದ ಶೃಂಗೇರಿ ಎನಿಸಿದ ರನ್ನ ಪಂಪರ ಕೈಲಾಸವೆನಿಸಿದ ಪುಣ್ಯ ಭೂಮಿಯಲ್ಲಿ ಮಗನು ತಾಯ ಮರೆವನೇ. ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮೆಗೆ ನಮಸ್ತೆ 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 ನಮಸ್ತೆ. ಈ ಮಣ್ಣಿಗೆ ನಾ ಚಿರಋಣಿ, ಮಣ್ಣಿಗೆ ನಾ ಚಿರಋಣಿ, ಈ ಮಣ್ಣಿಗೆ ನಾ ಚಿರಋಣಿ, ನಾ ಚಿರಋಣಿ, ನಾ ಚಿರಋಣಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ, ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಕೊಡಗಿನ ಶಿರದಲ್ಲಿ ಮೆರೆದೆ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿದೆ ಸ್ವರವಾದರೆ ನಾನು ದಾಸರ ಕಂಠದಿ ನಲಿವೆ ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಮೆರೆವೆ ಬಲವಾದರೆ ನಾನು ಓಬವ್ವನ ಮೊನಕೆಯ ಮೆರೆವೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಮುದು ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ ಮುದು ಮುದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ
ಉಭಯ ಶ್ರೀಗಳವರ ಒಂದು ಅಮೃತ ಹಸ್ತದಿಂದ ಸಮಸ್ತ ನಾಗರಿಕರ ಪರವಾಗಿ ಸನ್ಮಾನ ಸಮಾರಂಭ ನೆರವೇರ್ತಾ ಇದೆ. ಮಕ್ಕಳ ಶಾಲೆಯ ಶಾಲಾ ಮಕ್ಕಳ ನಿರಂತರ ಕಲ್ಯಾಣ ನಿಧಿ ಸಮಿತಿಯವರ ವತಿಯಿಂದ ಪ್ರೊಫೆಸರ್ ಶ್ರೀನಿವಾಸ್ ಹಾಮೂರ್ ಅವರಿಗೆ ಸನ್ಮಾನ. ಆ ಸನ್ಮಾನವನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತ ಹಾಗೂ ಈ ಸನ್ಮಾನದ ನಂತರ ಗ್ರಾಮ ಪಂಚಾಯತ್ ಹಾಗೂ ಯುವಕವಾಗಿ ಈಗ ಗ್ರಾಮ ಪಂಚಾಯತ್ ಮಹಾನಗರದಿಂದ ಗ್ರಾಮ ಪಂಚಾಯತ್ ಜಿಲ್ಲೆಯ ಈ ಹಾವನೂರನ್ನ ಕೇವಲ ರಾಜ್ಯವಲ್ಲ, ಈ ದೇಶವಲ್ಲ, ಹೊರದೇಶದ ತುಂಬೆಲ್ಲ ಈ ಹಾವನೂರನ್ನ ಪರಿಚಯ ಮಾಡಿರುವಂತಹ ಹಿರಿಯ ಚೇತನರೂ ಆಗಿರುವಂತಹ ನಾಡೋಜ ಪ್ರಶಸ್ತಿ ವಿಜೇತರಾಗಿರುವಂತಹ ಪ್ರೊಫೆಸರ್ ಶ್ರೀನಿವಾಸ್ ಹಾಮೂರ್ ಅವರಿಗೆ ಜನ್ಮಭೂಮಿಯ ಅಭಿನಂದನಾ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ವಹಿಸಿರುವಂತಹ ಪೂಜ್ಯಪಾದರಾದ ಶ್ರೀಮಠದ ಪ್ರಭು ಸ್ವರೂಪ ಸಿದ್ದಲಿಂಗ ಮಹಾಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದಿನ ಸನ್ಮಾನವನ್ನು ಸ್ವೀಕಾರ ಮಾಡಲಿರುವಂತಹ ಹಿರಿಯ ಚೇತನರು, ಹಿರಿಯ ಸಾಹಿತಿಗಳು, ಸಂಶೋಧಕರಾಗಿರುವಂತಹ ಶ್ರೀನಿವಾಸ್ ಹಾಮೂರ್ ಅವರೇ, ಈ ಗ್ರಾಮದ ಹಿರಿಯರು, ಈ ಕಾರ್ಯಕ್ರಮದ ಮುಖ್ಯ ಸಂಘಟಕರು ಆಗಿರುವಂತಹ ಶ್ರೀ ಎನ್ ಎಂ ಮೈಲಾರ್ ಅವರೇ, ಪತ್ರಿಮಠ ಅವರೇ, ಶಂಕರಮೂರ್ತಿ ಅವರೇ, ಉಳಿದೆಲ್ಲ ಮುಖ್ಯ ಅತಿಥಿಗಳೇ, ವರದಿಗಾರರೇ, ಗ್ರಾಮದ ಹಾವನೂರವರ ಅಭಿಮಾನಿಗಳೇ, ಒಂದಿಷ್ಟು ಜನ ತರುಣರು ಮೈಲಾರರ ಬಳಿಗೆ ಹೋದಂತೆ ನಾವು ಶ್ರೀನಿವಾಸ್ ಹಾವೂರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆ ಸನ್ಮಾನ ಕಾರ್ಯಕ್ರಮ ಹೀಗಿದೆ, ಹಾಗಾಗಿ ನೀವು ಏನಾದರೂ ಅನ್ಕೊಂಡಿಷ್ಟು ದೇಣಿಗೆಯನ್ನು ಕೊಡಬೇಕು ಅಂತ ಹೇಳಿ ಹೋದ್ರಂತೆ. ಅವರು ವಿಚಾರ ಮಾಡಿದ್ರು, ಹಾವೂರವರು ಬಹಳ ದೊಡ್ಡವರು, ಅವರ ಸನ್ಮಾನ ನಮ್ಮೂರಲ್ಲಿ ನಡೆಯೋದು ನಿಮ್ಮ ಕಡೆಯಲ್ಲಿ ಬಂದಿದ್ದು ಬಹಳ ಅಭಿಮಾನದ ಸಂಗತಿ, ನನಗೆ ಬಹಳ ಆತ್ಮೀಯರು, ಅಂತವರ ಸನ್ಮಾನ ಕಾರ್ಯಕ್ರಮ ಇನ್ನೂ ಒಂದಿಷ್ಟು ಮಾದರಿ ಆಗಬೇಕು, ಕೇವಲ ನಾವು ಪಟ್ಟಿ ಕೊಡೋದಲ್ಲ, ಅದರ ಮುಂದಾಳತನೂ ಕೂಡ ನಾವು ವಹಿಸ್ಕೊಂಡು ಮಾಡ್ತೇನೆ ಅಂತ ಆ ಹುಡುಗರಿಗೆ ಗಂಟು ತಟ್ಟಿ ಈ ಕಾರ್ಯಕ್ರಮಕ್ಕೆ ಸನ್ನದ್ಧರಾಗಲು ಅಂತ ಕೇಳಿದೆ. ಇದರ ಪೂರ್ವಭಾವಿಯಾಗಿ ನನಗೆ ಆಮಂತ್ರಣ ಕೊಡಲಿಕ್ಕೆ ಬಂದು, ಹಾವನೂರಲ್ಲಿ ಸಾಹಿತಿಗಳೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಒಂದಿಷ್ಟು ಸಣ್ಣ ಪುಟ್ಟ ಹಾಡುವ ಗಾಯಕರಿದ್ದಾರೆ ಅನ್ನೋದು ಬಿಟ್ಟರೆ ಒಬ್ಬ ಬರಹಗಾರರಿದ್ದಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಬಹುಶಃ ಹಾವನೂರು ಗ್ರಾಮಕ್ಕೆ ನಾವು ಬರಲಿಕ್ಕೆ 10 ವರ್ಷಕ್ಕೂ ಹೆಚ್ಚಾಗಿ 12 ವರ್ಷ ಆಗಿರಬೇಕು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದೇನೆ. ಆದ್ರೂ ಅವ್ರ 81, 82ನೇ ವಯಸ್ಸಿನೊಳಗಾದ್ರೂ ಕೂಡ ನನಗೆ ಅವ್ರ ಪರಿಚಯ ಆಗಲ್ಲ. ಅದು ನಿಮ್ಮ ಗ್ರಾಮದ ವತಿಯಿಂದ ನನಗೆ ಬಹಳ ಅಭಿಮಾನ ಎಷ್ಟು ನೋಡಿ. ಈ ಹೆಸರನ್ನ ಕೇಳಿದ್ದೆ ನಾನು,
ಸುಮ್ಮನೆ ಈಗ ಒಂದಿಷ್ಟು ಸರ್ವೆ ಇರ್ಬೇಕಂಬುದು ಹಾವುಗಳನ್ನು ತಿಳ್ಕೊಂಡಿದ್ದೆ. ಅದು ಇವ್ರದೇ ಜನ್ಮಸ್ಥಳ ಅಂತ ನನಗೆ ಗೊತ್ತಿದ್ದಿಲ್ಲ. ಒಂದ್ ಎರಡು ಮಾತುಗಳನ್ನ ಅವ್ರ ಬಗ್ಗೆ ಹೇಳಲಿಕ್ಕೆ ಬಹಳ ಖುಷಿ ಅನಿಸುತ್ತೆ. ಅವರು ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂದ್ರೆ 65ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. 65ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಲ್ಲ, ಕೇವಲ ಒಂದೇ ಒಂದು ರಂಗವನ್ನು ಕುರಿತು ಬರಲಿಲ್ಲ, ಬಹಳಷ್ಟು ರಂಗಗಳಲ್ಲಿ ಕೈಯಾಡಿಸಿ ಆ ಗ್ರಂಥಗಳನ್ನ ಬರೆದಿದ್ದಾರೆ. ನನಗೆ ಓದುವ ಹುಚ್ಚು ಬಾಳ, ಆದ್ರೆ ಒಂದು 10 ಸಾಲು ಓದೋದ್ರೊಳಗೆ ಆ ಪುಸ್ತಕ ಹೆಂಗೈತಿ ಅಂತ ಅರ್ಥ ಮಾಡಿಕೊಳ್ಳುವಂತ ತಿಳುವಳಿಕೆ ಬರೆಯುವಂತಹ ಶಕ್ತಿ ನನಗೆ ಇರ್ಲಿಕ್ಕಿಲ್ಲ. ಆದ್ರೂ ಕೂಡ ಬರೆದವ್ರು ಹೆಂಗ್ ಬರೆದಾರ ಅಂತ ತಿಳ್ಕೊಳ್ಳುವ ಶಕ್ತಿ ಮಾತ್ರ ಇದೆ. ಉದಾಹರಣೆಗೆ ಚಪ್ಪಾಳೆ ತಟ್ಟಬೇಡ, ಅನವಶ್ಯಕ. ಸುಮ್ಮನೆ ಕೇಳಿಬಿಟ್ಟು ಸಾಕು. ಚಪ್ಪಾಳೆ ತಟ್ಟಿದ್ರೆ ಡಿಸ್ಟರ್ಬ್ ಆಗ್ತದೆ ನಮಗೆ. ಈಗ ಕೇಳಿ ಸುಮ್ಮನೆ ಲಕ್ಷ್ಯ ಕೊಟ್ಟು ಕೇಳೋದು. ಈಗ ನಿಮ್ಗೆ ಎಲ್ಲರಿಗೂ ಊಟ ಮಾಡಕ್ ಬರ್ತೈತಿ, ಆ ಅಡಿಗೆ ಹೆಂಗೈತಿ ಅಂತ ಹೇಳಕ್ ಬರ್ತದ, ಮಾಡಕ್ ಬರ್ಲಿಕ್ಕಿಲ್ಲ. ಗರ್ಭಕ್ಕೆ ಬಹಳ ಜನರಿಗೆ ಅಡಿಗೆ ಮಾಡಕ್ ಬರೋದಿಲ್ಲ, ಉಪ್ಪಿಟ್ಟು ಮಾಡಕ್ ಬರೋದಿಲ್ಲ. ಆದ್ರೆ ಆ ಉಪ್ಪಿಟ್ಟಿಗೆ ಏನ್ ಹೆಚ್ಚಾಗೈತಿ ಏನ್ ಕಡಿಮೆ ಆಗೈತಿ ಅಂತ ಹೇಳಕ್ಕಂತೂ ಬರ್ತಲ್ಲ. ಅದೇ ಓದಿಸ್ಬಿಟ್ಟು ಹೋಗ್ಬೇಕು, ಆ ರೀತಿ ಉಳಿದು ಬಂದಿದ್ದಾರೆ ಅಂತ ಹೇಳಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಬಹಳ ಆಶ್ಚರ್ಯಿಸ್ತಿರ್ಬೇಕು, ಇಷ್ಟು ಉನ್ನತ ಮಟ್ಟದ ಬರಹಗಾರರೊಬ್ರು ಈಗ ಹುಟ್ಟಿದ್ದೇ ಒಂದು ದೊಡ್ಡ ಆಶ್ಚರ್ಯ ಆಗಿ ಹೋಗ್ಬಿಟ್ಟು ನನಗೆ. ನೋಡಿ, ಬರಹಗಾರರ ಜೀವನ ಬಹಳ ಕಷ್ಟದ್ದು. ಬರವಣಿಗೆಗೆ ಬಹಳ ಬುದ್ಧಿ ಬೇಕಾಗ್ತದೆ, ಮಾತಾಡಕ್ ಬಹಳ ಬುದ್ಧಿ ಬೇಕಾಗುದಿಲ್ಲ. ಮಾತಾಡಿದ್ದು ಹೀಗೆ ಹೋಗ್ಬಿಡ್ತೈತೆ, ಆಗ ಬರೆದಿದ್ದು ಉಳಿತದೆ. ಗಾಳಿ ಮಾತಾಡೋದಂದ್ರೆ ಅದು ಹಾಡಿ ಮಾತಾಡ್ಬೇಕಾಗತ್ತೆ. ಒಳ್ಳೆ ಮಾತುಗಳು ಹಾಡಿ ಒಳಗೆ ಬೇಕಾಗತ್ತೆ. ನಮ್ಮದೆಲ್ಲ ಗಾಳಿ ಒಳಗಿನ ಮಾತುಗಳು, ಅವರು ಎಲ್ಲ ಹಾಡಿ ಒಳಗಿನ ಮಾತುಗಳು. ಸಾಕಷ್ಟು ಸಭೆ ಸಮಾರಂಭಗಳನ್ನು ಉದ್ದೇಶಿಸಿ ನಾನು ಮಾತಾಡ್ತೀನಿ, ತಮಗೆ ಗೊತ್ತಿರ್ಬೇಕು. ಅಷ್ಟು ಸಂತೋಷ ಅನಿಸುತ್ತೆ ಓದ್ತಾ ಇರ್ಬೇಕಾದ್ರೆ. ಕೋರ್ಟಿನಲ್ಲಿ ಒಬ್ಬ ಜಡ್ಜ್ ಅಂತ ಇರ್ತಾನೆ, ನಿಮ್ಗೆ ಗೊತ್ತಿರ್ಬೇಕು. ಆತ ಜಡ್ಜ್ಮೆಂಟ್ ಕೊಡ್ತಾನೆ. ಅವರ ಹಿಡಿದಾದ ಸಾಧನೆ ಆಗಿದೆ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ವಿಶೇಷ ಅಂದ್ರೆ ಕೆಲವು ಜನ ಓದಲಿ ಅಂತ ಬರೀತಾರ, ಇನ್ನು ಕೆಲವು ಜನ ಬರೀಬೇಕು ಅಂತ ಬರೀತಾರೆ. ಓದಲಿ ಅಂತ ಬರೆಯೋದು ಬೇರೆ, ಬರೆಯೋದು ನನ್ನ ಧರ್ಮ ಅಂತ ಬರೆಯೋದು ಬೇರೆ. ಒಬ್ಬ ಹೆಣ್ಮಗಳು ತುಂಬಾ ಗರ್ಭಿಣಿ ಆದ್ರು ಯಾವುದರಲ್ಲಿ ಆನಂದವನ್ನ ಅನುಭವಿಸ್ತಾರೆ ಅಂತಂದ್ರ ಚಲೋ ಒಂದು ಗಾದಿ ಮ್ಯಾಗ ಬರ್ಕೊಂಡಲ್ಲ, ಒಂದಿಷ್ಟು AC ರೂಮ್ ನೋಡಿ ಕುತ್ಕೊಂಡಲ್ಲ, ಒಂದಿಷ್ಟು ಸಿನಿಮಾ ಧಾರಾವಾಹಿಗಳನ್ನ ನೋಡಿ ಆನಂದ ಪಡೋದಲ್ಲ, ಒಂದಿಷ್ಟು ಹೀಗೆ ಯಾವುದೇ ಕೂಡ ಮೋಜು ಮಜಾ ಮಾಡಿ ಆನಂದ ಪಡೋದಲ್ಲ, ಉತ್ತಮವಾದ ಕೆಲಸಗಳಲ್ಲಿ ತೊಡಗಿಕೊಂಡು ಆನಂದ ಪಡ್ತಾರೆ. ಹಾಗಾಗಿ ಅವರಿಗೆ ಆ ಕಾರ್ಯಾನಂದದಂತೆ ಈ ಸಮಾಜಕ್ಕೆ ತಂದಿದ್ದಾರೆ ಎನ್ನುವಂತ ನಿಮಗೂ ನಮಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಈ ಜನ ಹೊರಡಿದ್ರೆ ಖುಷಿ ಪಡೋದಿಲ್ಲ, ಈ ಜನ ತೆಗೆದ್ರೆ ನಾ ದುಃಖ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾ ಬಹಳ ನೆಮ್ಮದಿಯಾಗಿದ್ದೀನಿ ಎನ್ನುವಂತ ಮಾತನ್ನು ನಾವು ಹೇಳಿದ್ದು ಬಹುಶಃ ಅಕ್ರಮಾದೇವಿಯ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಹೋಗುವ ಸಮಾಧಾನ ಆಗಿರ್ಬೇಕು ಅನ್ನೋದಕ್ಕೆ ಶ್ರೀನಿವಾಸ ಅವರು ಪ್ರತ್ಯಕ್ಷ ಉದಾಹರಣೆಯಾಗಿದ್ದಾರೆ ಎನ್ನುವಂತ ಮಾತನ್ನ ಈ ವ್ಯಕ್ತಿಗಳಿಗೆ ಹೇಳಬೇಕಾಗುತ್ತೆ. ಅವರ ಶಾಲೆಗೆ, ಯಾವುದಾದ್ರು ಕಾಲೇಜಿಗೆ ಅವರ ಹೆಸರನ್ನು ಇಟ್ಟರೆ ಬಹುಶಃ ಒಳ್ಳೆದಾಗಿತ್ತು, ಆ ಶಾಲೆಗೆ ಸಮಾಧಾನ ಆಗಿತ್ತು ಅನ್ನುವಂತ ಮಾತನ್ನ ನಾವು ಈ ನಾಡಕಂಡ ಸೇರಿಕೊಂಡಾಗ ಕೆಲವು ಜನ ಇನ್ನೂ ಬರಲಿಲ್ಲ, ಅವರು ದೊಡ್ಡ ಸಾಹಿತಿಗಳ ಕಂಡಕ್ಕೆ ಆಗ್ತಿರ್ತಾರೆ. ಆದ್ರೆ ಸಾಹಿತಿಗಳಾಗಿರೋದಿಲ್ಲ. ಇವರು ದೊಡ್ಡ ಸಾಹಿತಿಗಳಾಗಿದ್ರು ಕೂಡ ನಾನು ಸಾಹಿತಿ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಸರಳ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು ಅವರ ಹಿರಿದಾದ ಗುಣ ಅನ್ನುವಂತ ಮಾತನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಓದ್ಬೇಕಾ ಗ್ರಂಥಗಳನ್ನು ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈ ಜನ ಅವ್ರು ಹೇಳಿದ್ರೆ ಕೇಳಬೇಕು, ಅವರು ಈ ನಾಡಿನೊಳಗೆ ಒಂದು ಹಾವುಗಳ ಒಂದು ದೊಡ್ಡ ಕೆಲಸ ಮಾಡಬೇಕು, ಆದ್ರೆ ಈ ನಾಡಿನ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನುವಂತ ಭಾವನೆ ನಂದಾಗಿರೋದ್ರಿಂದ ಹಾವುಗಳು ಅಂದ್ರೆ ಇನ್ನು ಒಂದು ನಾವು ನೀವು ಕೂಡ ಒಂದು ಚಲೋ ಕೆಲಸ ಮಾಡೋಣ, ಆದ್ರೆ ಈ ಉತ್ತರ ಕರ್ನಾಟಕದಿಂದ ಪರಿಚಯಿಸುವಂತ ಕೆಲಸ ಮಾಡೋಣ ಅನ್ನುವಂತ ಭಾವನೆ ನಂದು. ನನಗೆ ಇನ್ನೂ ಬಹಳ ದುಃಖದ ಸಂಗತಿ ಅಂತಂದ್ರೆ ಅವರಿಗೆ 80 ವರ್ಷ ದಾಟಿದ ಮೇಲೆ ಈ ಪ್ರಶಸ್ತಿಯನ್ನು ಕೊಡ್ಬೇಕಂತ ವಿಶ್ವವಿದ್ಯಾಲಯಕ್ಕೆ ತಿಳಿತಲ್ಲ ಅಂತ. ಉತ್ತರಾಧಿಕಾರಿಗಳಾಗ್ತಾರ, ಇಸ್ಪೇಟಾದ ಉತ್ತರಾಧಿಕಾರಿಗಳಾಗ್ತಾರ. ಹೌದಲ್ಲ, ಅವ ಆಡ್ತಾರಂದ್ರೆ ನಾನು ಆಡ್ಬೇಕಂತ ಅವ್ನ ದಾರಿ ಕುಳಿತಾರ, ಉತ್ತರಾಧಿಕಾರಿ ಅಂತ ಅದಕ್ಕೆ ಅಂತವ್ರು ಉತ್ತರಾಧಿಕಾರಿ ಆಗೋ ಬದಲಿ ಇಂಥವ್ರು ಉತ್ತರಾಧಿಕಾರಿಗಳು ಏನಾದ್ರು ಆಗಿಬಿಟ್ರೆ ಈ ನಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ದೇವಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಬೇಗನೆ ಮನೆಗೆ ನಿಲ್ಲಿಸಿಕೊಂಡೆ. ಬಹುಶಃ ಈಗಾಗಲೇ 7 ಗಂಟೆ ನಾನು
ಒಂದು ಕರ್ತವ್ಯವನ್ನು ಶಾಸಕರು ನಿರ್ವಹಿಸ್ತಾರೆ. ಧರ್ಮ ಸಮನ್ವಯತೆ 24 ಸಾಕು ಸಮಾಜ ಸಂಘಟನೆ ಶ್ರೀನಿವಾಸ ಮೂರ್ತಿಗಳಿರ್ತಾರೆ. ಇನ್ನು ನನ್ನ ಒಂದು ಆಸೆ ಏನಂದ್ರೆ ನಮ್ಮ ಬಾಲ್ಯದ ಅಪ್ಪುಗಳು ಏನು ಕೊನೆಯ ತಮ್ಮ ಆಸೆ ಹೇಳಿದ್ರು ಅದು ನನ್ನ ಅಂತರಂಗದ ಆಸೆ ಆಗಿತ್ತು. ಅವ್ರು ಏನಾದರೂ ಶ್ರೀನಿವಾಸ ಅವುಗಳನ್ನು ಸಲ್ಲಿಸಬೇಕಾಗಿದ್ರೆ ಈ ಊರಿಗೆ ಸಲ್ಲಬೇಡ, ನಮ್ಮೂರು ಕನ್ನಡ ಶಾಲೆ ಪ್ರೌಢಶಾಲೆಗೆ ಏನಿದ್ರು ತಮ್ಮ ಒಂದು ವಿದ್ಯಾ ಮಾರ್ಗನ ಹಾಕಿಕೊಡ್ಬೇಕು, ಅದನ್ನು ಪಾಲನೆ ಮಾಡಬೇಕು ಅಂತಂದು ಅವ್ರ ಪಾದದಲ್ಲಿ ಕೇಳಿ ನಾನು ಬೇಕು ಮಾಡಿ ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನ ತಾವೆಲ್ಲರ ಮುಂದೆ ಹಂಚಿಕೊಂಡಂತ ಪ್ರಿಯರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೇಂದ್ರಬಿಂದು, ಈ ಒಂದು ಕಾರ್ಯಕ್ರಮದ ಮುಖ್ಯ ಆಕರ್ಷಣೀಯವಾಗಿರ್ತಕ್ಕಂತಹ ನಮ್ಮ ಈ ಗ್ರಾಮವನ್ನ ತಂದು ಈ ಗ್ರಾಮವನ್ನ ಉತ್ಸುಕ ಶಿಖರಕ್ಕೆ ಒಂದು ಪರಿಚಯಿಸಿರ್ತಕ್ಕಂತಹ ನಾಲ್ವನೇ ಪ್ರಶಸ್ತಿ ಪುರಸ್ಕೃತರಾದ ಸರಸ್ವತಿಯ ಸುಧಾರಾಗಿರ್ತಕ್ಕಂತಹ ಪ್ರೊಫೆಸರ್ ಶ್ರೀನಿವಾಸ ಕಾಮರವರು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಹಂಚಿಕೆಯನ್ನ, ತಮ್ಮ ಹಿತನುಡಿಯನ್ನ ನುಡಿಯಬೇಕು ಅಂತ ಆ ಗಣ್ಯಮಾನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಊರಿನ ಅವನ ಬಂಧು ಬಳಗ ಭಗಿನಿಯವರೇ, ಸರಿಯಾ? ನಾನು ಬಹಳ ದೊಡ್ಡ ಭಾಷಣ ಏನು ಮಾಡೋದಿಲ್ಲ, ಯಾಕಂದ್ರೆ ಗೊತ್ತಾಗಿದೆ. ಒಂದು ಎರಡನೇದು ನನ್ನ ಬಗ್ಗೆ ಈಗ 3 ಜನ ಹೇಳಿಬಿಟ್ಟಾರೆ. ನನ್ನ ಬಗ್ಗೆ ನಾನು ವಿಷಯ ಕೇಳುವಂತಹದ್ದೇನು ಇಲ್ಲ. ಇದೀಗ ನಮ್ಮ ಶಾಲೆಯ ಹೆಡ್ ಮಾಸ್ಟರ್ ಅವರು ಮಾತಾಡಿದ್ರಲ್ಲ, ಆ ಶಾಲೆ ಬಗ್ಗೆ ಓದಿ ಹೇಳ್ತಾರೆ, ಕೇಳಿ ನಗ್ತೀರಿ ನೀವು ಅಂತ ವಿಷಯ. ನಾನು 3ನೇ ಹೆಜ್ಜೆಯಲ್ಲಿದ್ದೆ. 8 ವರ್ಷದಿಂದ 75 ವರ್ಷದಿಂದ 74 ವರ್ಷದಿಂದ. ಅವನು ಭಾಳ ಶಾಣೆ ಹುಡುಗ ಅಂತ ಮಾಸ್ತರ್ ತಿಳ್ಕೊಂಡಿದ್ರು. ನನ್ನನ್ನ ಮುಂದೆ ಕೂಡಿಸಿದ್ರು. ಯಾಕೆ ಕೂಡಿಸಿದ್ರು? ಒಬ್ಬ ಇನ್ಸ್ಪೆಕ್ಟರ್ ಬರೋರಿದ್ರು, ಎಜುಕೇಶನ್ ಇನ್ಸ್ಪೆಕ್ಟರ್ ಬಂದು ನಮ್ನೆಲ್ಲ ಪರೀಕ್ಷೆ ಮಾಡೋರಿದ್ರು, ಹುಡುಗರು ಹೇಗಿದ್ದಾರೆ. ನಾನು ಭಾಳ ಶಾಣೆ ಅಂತ ಹೇಳಿ ಅದನ್ನು ಕೂಡಿಸಿದ್ರು. ನನಗೂ ಖುಷಿ ಬಂತು, ಏನಾಗಿಲ್ಲ ಕೇಳಿ ಇನ್ಸ್ಪೆಕ್ಟರ್ ಅವ್ರಿಗೆ ಸರಿ ಹೇಳ್ತೇನೆ ನಾನು. ಇನ್ಸ್ಪೆಕ್ಟರ್ ಕೇಳಿದ್ರು, ಏನಪ್ಪಾ ಶ್ರೀನಿವಾಸ, ನಿನಗೆ ಸುಲಭ ಹೂ ನೋಡಿ ನೀನು? ಹಾ ನೋಡೇನ್ರಿ, ನಮ್ಮ ಮನೆಗೆ ಬೆಳೀತಾರೆ. ಹೌದಾ? ಗುಲಾಬಿ ಹೂ ಯಾವ ಬಣ್ಣದಿರ್ತಾವ? ಜಾಸ್ತಿ ಇರ್ತದ್ರಿ, ಗುಲಾಬಿ ಕಾಯಿ ನೋಡಿ ಏನೇನು ಒಮ್ಮೆಲೆ ನಾನು ಗುಲಾಬಿ ಕಾಯಿಯನ್ನು ಬರ್ತಾ ಇಲ್ಲ. ಆಮೇಲೆ ಅದು ಇಲ್ಲಂತ ಹೆಂಗೆ ಹೇಳ್ಬೇಕು, ಶಾಣೆ ಹೊಡೆದು ತುಂಬಿಕೊಡಿ ಯಾರಲ್ಲ, ಗುಲಾಬಿ ಕಾಯಿ ನೋಡೇನ್ರಿ ಎಷ್ಟು ದೊಡ್ಡ ಇರ್ತಾವಲ್ಲ, ಏನ್ ಹೇಳ್ಬೇಕು, ಎಷ್ಟು ದೊಡ್ಡ ಇರ್ತಾವಲ್ಲ. ಇದು ನಮ್ದು ಹಟ್ಟದ ಪ್ರಶ್ನೆ. ಆಮೇಲೆ ನಾನು ಮನೆಗೆ ಬಂದ ಮೇಲೆ ನಮ್ಮ ತಂದೆ ಹೇಳಿದ್ರು, ಈಗಿಂತ ಮುಟ್ಟುತನ ಕೆಲಸ ಮಾಡಲಿ, ಇನ್ಸ್ಪೆಕ್ಟರ್ ಬೇರೆ ಕಡೆ ಹೋಗಿ ಹೋದ್ರೆ ಹೇಳ್ತಾರೆ, ಅವರು ಹುಡುಗರು ಹಾಕಿದ್ರು ಹಿಂಗ್ ಉತ್ತರ ಕೊಟ್ಟು ನೋಡ್ರಿ ಅಂತಂತಾರೆ ಅಂತ. ಅವತ್ತಿಂದ ನನಗೆ ಎಚ್ಚರ ಬಂತು, ನಾನು ಏನಾದ್ರು ಭಾಷಣ ಮಾಡಿದ್ರೆ ಬಂದ್ರೆ ಚಲೋದೇ ಬರೀಬೇಕು, ಉತ್ತಮವಾದದ್ದೇ ಬರೀಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದೆ. ನಮ್ಗೆ ಅವನೊಂದು ಶಾಲೆ ನೆನಪು ಮಾತ್ರ ನಾನು ಇವತ್ತಿಗೂ ನೆನಪಿಡೋ ಹಂಗದ. ಅದು ಲೇಖ ಈಗಂತಲ್ಲ, ನನ್ನ ಮುಖದ ಮೇಲೆ ಒಂದು ಗುರುತನಿಲ್ಲ. ಏನಾಯ್ತು, ಸಾರಿ ಬಿಟ್ಟು ಖುಷಿ ಆಯ್ತು ಅಂತ ಹೇಳಿ ಏನೇನೋ ಹಟ್ಕೋದು ಬಂದೆ. ನೋಡ್ತೇನೆ ಒಂದು ದೊಡ್ಡ ಕಾಲು, ಇವಾಗ ಕಾಲು ದೊಡ್ಡ ಕಾಲು ಸಾರಿ ಸಾಯಿಗೆ ಅದ. ಹೌದಾ? ನಾನು ಅದ್ರ ಎಳ್ಳಿದ್ದೆ, ಬಿದ್ದುಬಿಟ್ಟು ರಕ್ತ ಬಂತು, ಇದೆ ಅರಿ ರಕ್ತ ಬಂತು. ಆಯ್ತು, ಮತ್ತೆ ಗುಣ ಆಗಲಿ ಟೈಮ್ ತಗೊಂಡು 1-2 ತಿಂಗಳು ಹತ್ತು ಒದ್ದಾಡಿದ್ದೆ, ಅದಾಯ್ತಲ್ಲ. ಆ ಗುಣ ಆದ್ಮೇಲೆ ಇವತ್ತು ಯಾವಾಗ ನಾನು ಮುಖ ತೊಳ್ಕೊಳ್ಳೋದಿತ್ತು ಅಂದ್ರೆ ಟಕ್ಕನೆ ನೆನಪಾಗ್ತದೆ. ಇದು ಗದ್ದ ಇಲ್ಲ, ಹೌದು ನಾನು ಈ ಕಾರ್ಯಗಳು ಕಲ್ತಿದ್ದೆ, ಅಲ್ಲಿ ಬಿದ್ದೆ ನಾನು ಅಂತ ಅನ್ನೋದು. ಈಗ ಇನ್ನೊಂದು ಉಪಯೋಗ ಏನು ಅಂದ್ರೆ, ನಾನು ತುಂಬಾ ಸಲ ವಿದೇಶ ಪ್ರವಾಸ ಮಾಡಿದ್ದೆಲ್ಲ. ಆ ವಿದೇಶ ಪ್ರವಾಸ ಮಾಡಿದಾಗ ಅವ್ರು ಕೇಳ್ತಾರೆ, ಏನಾದ್ರು ಗುರ್ತದೆ ಏನು, ಬರೀ ನಮ್ಮ ಕುಟುಂಬಗಳು ಒಪ್ಪಿಗೆ ಕೊಡೋದು ವಿದೇಶಕ್ಕೆ ಹೋಗ್ಲಿಕ್ಕೆ. ಅವಾಗ ಏನಾದ್ರು ಒಂದು ಗುರ್ತು ಹೇಳ್ಬೇಕು ಮುಖದ ಮೇಲೆ. ಕೆಲವರು ಮುಖದ ಮೇಲೆ ಕೈ ಗುಳ್ಳಿ ಇರ್ತದೆ, ಹೌದಾ? ಇನ್ನು ಕೆಲವರು ಕಣ್ಣು ವಾಂಕಿರ್ಬಹುದು, ಅದನ್ನೆಲ್ಲ ಅವ್ರು ನೋಡ್ಕೊತಾರೆ. ನಿನ್ ಗುರುತು ಏನಪ್ಪ, ಕಾಯಂ ದೇಹದಲ್ಲಿ ಏನದ ಅಂದಾಗ ನಾನು ನೋಡಿ ಒಳಗೋಗಿದೆ. ಇಷ್ಟು ವರ್ಷ ನಾನು 3ನೇ ಕಲಿಯುವಾಗಿಂದ ಹಿಡಿದ್ರೆ ಇವತ್ತು 81 ವರ್ಷ ತನಕ ಇದನ್ನ ನಾನು ನೆನ್ಪಿಟ್ಕೊಂಡು ಬಂದೀನಿ. ನಮ್ಮ ಸಾಲಿ ನೆನ್ಪಿಟ್ಕೊಂಡು ಬಂದೀನಿ, ನಮ್ಮ ಗುರುಗಳನ್ನು ನೆನ್ಪಿಟ್ಕೊಂಡು. ಇವತ್ತು ನಾ ಯಾಕೆ ಹೇಳ್ತೇನೆ ಅಂದ್ರೆ, ತಂದೆ ತಾಯಿಗಳಿರಲಿ, ಹುಡುಗರೇ ಇರಲಿ, ನೀವು
ಗುರುಗಳನ್ನೇ ನೀವು ನಂಬಿರ್ತೀರಿ, ಅವರನ್ನು ನೀವು ಕೊನೆಯವರೆಗೂ ನೆನಪಿಟ್ಕೊಳ್ಬೇಕು ಅನ್ನೋದು ಬಹಳ ಅವಶ್ಯಕ. ನನ್ನ ಹೇಳಿದ್ರೆ ತಮ್ಮ ಮಕ್ಕಳು ಅದೇ ರೀತಿಯಾಗಿ ಶಾಲೆಯ ಬಗ್ಗೆ ಇರಬೇಕು, ಶಾಲೆ ಚೆನ್ನಾಗಿ ಕಲಿಸ್ಬೇಕು. ಯಾಕಂದ್ರೆ ಕಲಿಸೋದ್ರ ಮೇಲೆ ಎಲ್ಲ ನಂಬಿಕೆ ಇರ್ತದೆ. ನನಗೂ ಬಹಳ ಒಳ್ಳೊಳ್ಳೆ ಮಾಸ್ಟರ್ ಇತ್ತು, ಕನ್ನಡ ಹೆಂಗೆ ಬರೀಬೇಕು ಅನ್ನೋದು ಹೇಳಿದ್ರು, ಇಂಗ್ಲೀಷ್ ಹೆಂಗೆ ಬರೀಬೇಕು ಅಂತ ಹೇಳಿದ್ರು. ಆದರೆ ಕೊನೆಗೆ ಒಂದು ಮಾಡಿ ಏನೋ ಪಾಠ ಬಟ್ಟೆ ಎಲ್ಲ ಆಯ್ತು. ಈಗ ನಾನು ನಮ್ಮ ಊರಿನ ವಿಷಯಕ್ಕೆ ಮಾತು ಬರ್ತೇನೆ. ನಮ್ಮ ಊರು 3 ಪ್ರಸಿದ್ಧ ಅಂಶಗಳು ನೆನಪಿಡುವಂಥವು. ನಾವು ಯಾವಾಗಲೂ ನೆನಪಿಡ್ಬೇಕು, ದೊಡ್ಡವರು ಸಣ್ಣವರು ಎಲ್ಲರೂ. ಏನಪ್ಪ 3 ವಿಷಯಗಳು ಅಂದರೆ, ಒಂದನೇದು ನಮ್ಮ ಗ್ರಾಮ ದೇವತೆಗಳು. ಯಾವ ಕಾಲಕ್ಕೂ ನಾವು ನಮ್ಮ ಗ್ರಾಮ ದೇವತೆಯನ್ನು ಮರೆಯಬೇಕಾಗುವುದಿಲ್ಲ. ಈಗ ನಾನೇನು ಬರುವ ಮೊದಲ ದೇವಿ ಭೇಟಿಯಾಗಿ ನಾನು ಬಂದಿದ್ದೇನೆ ಅಂದರೆ ನಮಗೆ ನಮ್ಮ ಊರಿನ ಇದು ಅನೇಕ ಗ್ರಾಮ ದೇವತೆಗಳು. ಆದರೆ ಹಾವನೂರಿನಷ್ಟು ಪ್ರಸಿದ್ಧ ಗ್ರಾಮ ದೇವತೆ ಬಹಳ ಕಡೆ ಇಲ್ಲ. ಅಪರೂಪಕ್ಕೆ ಕಾಣುತ್ತೆ, ಸಾಮರ್ಥ್ಯ ಇರ್ಬೋದು, ಮತ್ತೆ ಇಲ್ಲ. ಆದ ಕಾರಣ ಮತ್ತೆ ಬೇರೆ ಗುಡಿಗಳು ಹೋಗ್ಬೋದು. ಈಶ್ವರ ಗುಡಿ ಇದೆ, ವಾದಿರಾಜ ಸ್ವಾಮಿಗಳು ಇದು, ಬೃಂದಾವನ, ಆಮೇಲೆ ಸಿದ್ಧೇಶ್ವರ ಸ್ವಾಮಿಗಳ ಆಸ್ಥಾನ, ಈ ಗುರುಗಳೇ. ಇವರನ್ನ ನಾವು ವಿಶ್ವಾಸ ಇಟ್ಟು ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ಪ್ರಜ್ಞೆ ಉಳಿಲಿಕ್ಕೆ ಇದೆಲ್ಲ ಕಾರಣ ಆಗ್ತದೆ. ನಾವು ಊರಿಗೆ ಬಿಟ್ಟಿದ್ದಲ್ಲ. ಇನ್ನೊಂದು ಅತ್ಯಂತ ಶಾಶ್ವತವಾದ ನಮ್ಮ ಪ್ರಯೋಜನ ಬರೋದು ಅಂತಂದ್ರೆ ನದಿ, ತುಂಗಭದ್ರಾ ನದಿ. ಇಂಥ ನದಿ ಎಷ್ಟು ಜನ ಎಷ್ಟು ಕವಿಗಳು ವರ್ಣನ ಮಾಡಿದ್ದಾರೆ, ಅದಕ್ಕೊಂದು ಲೆಕ್ಕಿಲ್ಲ. ಆಯ್ತು, ಆ ಪುಣ್ಯ ಇರುವಂತ ಪಾಪನಾಶಿನಿ ಕರೀತಾರೆ, ಏನೆಲ್ಲ ಕರೀತಾರೆ. ಈ ನದಿ ಬಗ್ಗೆ ನನಗೆ ಬಂದಾಗ ಬೇಸರ ಆಗ್ತದೆ. ಯಾಕಂದ್ರೆ ಎಷ್ಟೋ ಜನ ಆ ನದಿ ನೀರಿನಲ್ಲಿ ಈಗ ಔಷಧಿ ಎಲ್ಲ ಹೋಗಿದ್ದಾರಲ್ಲ, ಇದು ಪುಣ್ಯವಂತ ನದಿ ಇದಕ್ಕೆ ಕೆಲಸ ಯಾಕೆ ಮಾಡ್ತಾ ಇದ್ರು ಅಂತ ಬೇಸರ ಆಗ್ತದೆ. ಕಳಿಸಿಡಬೇಕು ನದಿ ಅಂತ. ಅವರು ಇಲ್ಲಿ ಶಾಸ್ತ್ರ ಬರೆದವರಿದ್ದಾರೆ, ಬಹಳ ಚೆನ್ನಾಗಿ ಶಾಸ್ತ್ರ ಬರೆದಾರೆ. ಏನ್ ಬರ್ತಾರೆ ಅಂದ್ರೆ ಇಲ್ಲೇ ಹತ್ರ ಹಳ್ಳಿ ಒಳಗೆ ಅವ್ರು ಹೇಳ್ತಾರೆ, ತುಂಗಭದ್ರಾ ನದಿ ಅಂದ್ರೆ ಏನಪ್ಪ, ಈ ಪಾಪ ನಾಶನಕ್ಕ ಗಂಗಾ ಹೋಗಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ತದ, ಇದನ್ನೇ ಅಲ್ವಾ. ಅವ್ರು ಹೇಗೆ ಹೇಳ್ತಾರೆ ಮತ್ತೆ, ಅಲ್ಲಿ ತನಕ ನೀವು ಹೋಗೋದೇನು ಬೇಡ, ಮತ್ತೆ ಇಲ್ಲಿ ನೀವು ಸ್ನಾನ ಮಾಡಬೇಕು ಅಂತ ಇಲ್ಲ, ಕುಡಿಲಿಕ್ಕೆ ನೀರು ಕುಡಿಬೇಕಾಗಿ ಅಂತ ಹೇಳಿದ ನೀರಾಗ ತುಂಗಭದ್ರಾ ನೀರೊಳಗೆ ಕಾಲಿಟ್ಟು ಸಾಕು ನಿಮಗೆಲ್ಲ ಪಾಪ ನಾಶ ಆಗ್ತವೆ. ಇಂಥ ಒಂದು ಪವಿತ್ರ ನದಿ ನಮ್ಮ ನಮಗೆಲ್ಲ ನಮಗೂ ಜೀವನದಲ್ಲಿ ನಾವು ನೆನಪಿಡ್ಬೋದು. ಇನ್ನೊಂದು ನಮಗೆ ಅವಶ್ಯವಾಗಿ ನೆನಪಿಡ್ಬೇಕಾದ ಸಂಗತಿ ಅಂದರೆ, ನಮ್ಮ ಊರೊಳಗೆ ಒಬ್ಬ ದೊಡ್ಡ ಸಂಸ್ಥಾನಿಕರಾಗಿ ಹನುಮಂತಗೌಡರ ಕಟ್ಟಿ ಕೆಲವರಾದರೂ ಕೇಳಿರೋಕೆ ನೀವು. ವಿಜಾಪುರದ ಅರಸ ಏನಿದ್ದ, ಬಾದಶಾಹ ಏನಿದ್ದ, ಅವನಿಗೆ ಬಂಕಾಪುರದಿಂದ ಅಕ್ಕಿ ಹೋಗ್ತಿತ್ತು. ಅಕ್ಕಿಯನ್ನು ಕಾಳು ಆಗಿನ ಕಾಲ ಚಕ್ಕಡಿ ಮೇಲೆ ಹೋದಾಗ ಅವರನ್ನು ಕಾಳು ಸುರಿತಿದ್ರು. ಒಂದು ಕಥೆ ಬರುತ್ತೆ, ಬಹಳ ಮಂದಿ ಕೇಳ್ತೀರಿ ನೀವು ಹನುಮಂತಗೌಡನ ವಿಷಯ. ಈ ಹನುಮಂತಗೌಡ ನಿಜವಾಗಿಯೂ ಒಂದು ಸಣ್ಣ ಊರು ನಮ್ದು, ಅವನು ಲೆಕ್ಕಕ್ಕೆ ಬಾರದಂತಹ ಒಂದು ಊರನ್ನು ದೊಡ್ಡ ಸಂಸ್ಥಾನ ಮಾಡಿದೆ, ರಾಜಧಾನಿ ಮಾಡಿದೆ. ಈ ಕೋಟಿ ಕಟ್ಟಿದ, ಅರಮನೆ ಕಟ್ಟಿದ. ಮತ್ತೆ ಹನುಮಂತೇವ್ರ ಗುಡಿ ಅದ ನೋಡ್ರಿ, ಗ್ರಾಮ ದೇವತೆ ಮುಂದಿದ್ದ ಆ ಹನುಮಂತೇವ್ರ ಗುಡಿ ಅವ ಕಟ್ಟಿದ್ದು. ಆಯ್ತು, ಅವನು ನಿಜವಾಗ ಭಕ್ತಿ ಇರೋದು ಮೈಲಾರದ ಮೇಲೆ ಮೈಲಾರಕ್ಕೆ ಹೋಗ್ತಿದ್ದ. ಮೈಲಾರಗಳಿಗೆ ಭೇಟಿಯಾಗೋದಾಗಲಿ, ಪೂಜೆ ಗೀಜೆ ಮಾಡೋದಾಗಲಿ ಇಂಥ ಕೆಲಸ ಅವ ಮಾಡ್ತಿದ್ದೇವೆ. ಎಷ್ಟೋ ಜನ ಪುಂಡರನ್ನ ಅವ ಏನಿಲ್ಲ ನಾಶ ಮಾಡಿದ್ದಾನೆ, ದೇಶಕ್ಕೆ ಶಾಂತಿಯನ್ನು ತಂದುಕೊಟ್ಟಾನೆ. ಅಂತಹ ದೊಡ್ಡ ವ್ಯಕ್ತಿ ಹನುಮಂತಗೌಡ ಅಂತ. ಅವನ ಹೆಸರಲ್ಲಿ ಒಂದು ಮೂರ್ತಿ ನಿರ್ಮಿಸಬೇಕು ಅಂತ ಕೇಳಿ ಬಹಳ ಸಂತೋಷ ಆಯಿತು. ಅವನು ನಿಜವಾಗಿಯೂ ಒಂದು ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಊರು. ಈಗ ಸ್ವಲ್ಪ ಇಳಿದಿದೆ. ಎಲ್ಲ ಬೇರೆ ಬೇರೆ ಊರುಗಳಿಗೆ ಇತಿಹಾಸ ಇರ್ತದೆ ಅಂತ ಒಂದು ಇತಿಹಾಸ ಆಗಿದೆ ಅಂತ ಕೇಳಬೇಕು. ಆದರೆ ಈಗ ಒಳ್ಳೆ ಕಾಲ ಬಂದಿದೆ. ಈಗ ಹೊಸ ತರುಣರಾಗಲಿ ಇವತ್ತಿವರ ನನ್ನ ಸನ್ಮಾನ ಮಾಡೋ ರೀತಿ ನೋಡಿದ್ರೆ ಇವರಲ್ಲಿ ಉತ್ಸಾಹ ಇಟ್ಟದ ಕಾರ್ಯ ಮಾಡೋದು, ಯಾವ ಕಾರ್ಯದಲ್ಲೂ ಆನಂದ ಆಗುತ್ತದೆ ಅಂತ ಶ್ರೀಗಳು ಹೇಳಿದ್ರಲ್ಲ, ಅದೇ ಅಂಥ ಆನಂದ ನಿಮಗೂ ಒಳ್ಳೆಯ ಕಾರ್ಯ ಮಾಡಿ ನಿಮಗೂ ಬರಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ. ಒಂದೇ ಒಂದು ವಿಷಯ ಊರಿಗೆ ಹಿರಿಯರಿಗೆ ನನಗೆ ಬರುತ್ತದೆ. ತುಂಗಭದ್ರಾ ನದಿ ಅದಕ್ಕೆ ನಾನು ನಿಮಗೆ ಹೇಳಿದೆ, ದೊಡ್ಡ ನದಿ. ಅಂಥ ದೊಡ್ಡ ನದಿ ಹಾವನೂರು ಹತ್ರ ಒಂದಾನೊಂದು ಬ್ರಿಡ್ಜ್ ಇಲ್ಲ. ನಾಚಿ ಕೇಳಿಬಿಟ್ಟೆ, ನಾನು ಕೇಳಿ ಒಂದಾನೊಂದು ಬ್ರಿಡ್ಜ್ ಇಲ್ಲ. ಆಗೋದಿತ್ತು, ಅವಾಗ ಕರ್ತಾರಗಟ್ಟಿ ಕುಟುಂಬ ಹತ್ತಿರದಿಂದ ಅಲ್ಲೇ ಹಾಕೊಂಡ್ಬಿಟ್ಟು. ಆದರೆ ಊರು ಈಗೆಲ್ಲ ನಾನಾ ಥರದ ಬ್ರಿಡ್ಜಸ್ ಎಲ್ಲ ಕಟ್ತಾ ಇದ್ದಾರೆ. ಇದನ್ನೇನೋ ಅಂಡರ್ ಬ್ರಿಡ್ಜ್ ಅಂತ ಏನೋ ಮಾಡ್ಬೇಕಂತ ಕೆಲವು ವರ್ಷದಿಂದ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಏನು ಕೆಲಸ ಆಗಿಲ್ಲ. ಊರವ್ರಿಗೆ ಕುತ್ಕೊಂಡು ಮಾಡ್ಬೇಕಾದ ಏನಂದ್ರೆ, ಎಲ್ಲಿ ಒಂದು ಒಳ್ಳೆ ಜಾಗ ಇರ್ತದೆ, ಯಾಕಂದ್ರೆ ಹೊಳೆಯಿಂದನ ಇದ್ರ ತನಕ ಎಲ್ಲಿ ಆಗಲಿ ಒಂದು ಬ್ರಿಡ್ಜ್ ಏನದಲ್ಲ ಆಯ್ತಂದ್ರೆ ಊರು ಮುಂದೆ ಬರ್ತದೆ. ಊರು ಮುಂದೆ ಬರಬೇಕಾದ್ರೆ ಒಂದು ಸಾಕಾಣಿಕೆ ಬೇಕು, ಹೋಗ್ಬೇಕು, ಟ್ರಕ್ ಹೋಗ್ಬೇಕು, ಕಾರ್ ಹೋಗ್ಬೇಕು. ಆ ಕಡೆ ಹೋಗ್ಲಿಕ್ಕೆ
ಇಂಥ ಪರಿಸ್ಥಿತಿ ಇರೋದರಿಂದ ಈ ದಿವಸಗಳು ಪರಸ್ಪರ ಸಂಪರ್ಕಕ್ಕೆ ಅತ್ಯಂತ ಅವಶ್ಯಕ. ಅದನ್ನು ಬ್ರಿಡ್ಜ್ ಆಗೋದ್ರ ಸಲುವಾಗಿ ಪೂರ ಹೀಗೆ ಪ್ರಯತ್ನ ಮಾಡಬೇಕು. ಅದನ್ನ ಕೇಳಿ ನೀವು ನನಗೆ ಎಲ್ಲ ಸತ್ಕಾರ ಮಾಡಿದ ಮಾತ್ರ ನಾನು ಮರೆಯೋದಕ್ಕಾಗ್ತದೆ. ಯಾಕಂದ್ರೆ ತುಂಬಾ ಕಡೆ ನನಗೆ ಸತ್ಕಾರ ಆಗ್ಯಾವ. ಆದ್ರೆ ನಾನು ಏನು ಅವನು ಯಾಕೆ ಬಿಟ್ಟಿದ್ದೆ, ಈಗ ನೋಡುವ ನಾನು ತಪ್ಪು ಮಾಡಿದ್ದೇನೆ ಅಂತ. ಇವತ್ತು ಒಬ್ಬರು ಡಾಕ್ಟರ್ ಕಡೆ ಹೋಗಿದೆ, ಪ್ರೇಮ ಅಂತಿದ್ದಾರೆ, ಸರ್ಕಾರಿ ದವಾಖಾನೆ. ಹೌದು ಓದೆ, ಈಗ ಸರ್ಕಾರದ ಪೇಪರ್ನ ಓದಿದೆ. ಅಲ್ರಿ ಖರೆ ಈ ಊರಾಗ ನೀವು ಮೊದಲು ಮಾಡಿಸ್ಕೊಳ್ಬೇಕಿತ್ತು. ಈಗ ಬಂದಿದೆ 4 ತಿಂಗಳಾದ್ಮೇಲೆ ಅದು ಮತ್ತವ್ರು ಹೇಳಿದ್ರು, ತಪ್ಪು ನನಗೆ ಅನಿಸ್ತದೆ, ನಾನು ತಪ್ಪು ಮಾಡಿದ್ದೇನೆ, ಇದಕ್ಕೆ ಮುಂಚೆನೇ ಬರಬೇಕಾಗಿತ್ತು, ನಮ್ಮ ಊರವ್ರು ಹೇಳ್ತಂದ್ರು ಅನ್ನೋ ಕಾರಣದಿಂದ ನಾವು ಆ ಊರಂದ್ರೆ ನೆನಪಿಟ್ಟು ನಮಗೂ ನೆನಪಿಟ್ಟಂಗಾಯ್ತು, ಊರಿನ ಹೆಸರು ನೆನಪಿಟ್ಟಂಗಾಯ್ತು, ಊರಿನ ಏಳಿಗೆ ಆಗಬೇಕು ಅನ್ನೋದಕ್ಕೆ ನಾನು ಅಪೇಕ್ಷೆ ಮಾಡ್ತೇನೆ. ಅದೇ ಏನಾದರೂ ಕೆಲಸ ಆಗಬೇಕಾಗಿದ್ರೆ ಅವಶ್ಯವಾಗಿ ನಾನು ಮಾಡ್ತೇನೆ. ಬಿರಿಚಿದ್ದು ಒಂದು ರಕ್ಷೆ ಇರಬೇಕು ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ಮತ್ತೊಮ್ಮೆ 2 ಸಲ ನಮಸ್ಕಾರ ಮಾಡಿ ಚಪ್ಪಾಳೆ ಕಡಿಮೆ ಕೇಳ್ಕೊಳ್ತೇನೆ. ಶ್ರೀನಿವಾಸರವರೇ, ವೇದಿಕೆಯಲ್ಲಿ ಕೂಡಿರ್ತಕ್ಕಂಥ MN ನಿಂಗಪ್ಪನವರೇ, ಈ ಗ್ರಾಮದ ಈ ತಾಲೂಕಿನ ಅಧ್ಯಕ್ಷರೇ ಹಾಗೂ ಈ ಗ್ರಾಮದ ಸಮಸ್ತ ಸದ್ಭಕ್ತರೇ, ಇವತ್ತು ಇಲ್ಲೇನು ಈ ಕಾರ್ಯಕ್ರಮ ನಡೆಸಿಕೊಂಡಿದ್ರೆ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ನೀವು ಗುರುತಿಸಿಕೊಂಡು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಹಳೆ ಪೀಳಿಗೆ ನೀನು ಮಾಡಕ್ಕೆ ಹೋಗಿದ್ದಲ್ಲ, ಹೊಸ ಪೀಳಿಗೆ ಮಾತ್ರ ಮಾಡಿದ್ರೆ. ಯಾಕಂದ್ರೆ ಹಳೆ ಪೀಳಿಗೆ ಏನೋ ಮಾಡಕ್ಕೆ ಹೋಗಿಲ್ಲ, ಅದು ಮಾಡಿದೂ ಇಲ್ಲ. ಮಾಡಿದ್ದೇನಾದ್ರಿಂದ ಮುರಾಬಿಟ್ಟಿನ ಮಾಡಿದ್ರು. ಈ ಹೊಸ ಪೀಳಿಗೆ ಮಾತ್ರ ನಮ್ಮ ಶ್ರೀನಿವಾಸರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಇದು ಏನಂತಂದ್ರೆ ಇಡೀ ನಮ್ಮ ಭರತಖಂಡದಲ್ಲಿ ಕೆಲವು ವಿದ್ವಾಂಸರಲ್ಲಿ ಒಬ್ಬರಾಗಿರ್ತಕ್ಕಂಥವರು ನಮ್ಮ ಶ್ರೀನಿವಾಸರು. ಇಂಥವರು ಅವರು ಹುಟ್ಟಿದಾರ ಅಂತಂದ್ರೆ ನಮ್ದು ನಿಮ್ಗೆ ಪುಣ್ಯ ತಿಳ್ಕೊಳ್ಬೇಕು. ಹಾಮೂರ್ ಹೆಸರು ಏನಾದ್ರು ಹುಟ್ಟಬೇಕಾಗಿತ್ತಂದ್ರೆ ಹೊರತು ಕೇಳಬೇಕಾಗಿತ್ತಂದ್ರೆ ನಾಡಿನಲ್ಲಿ ಶ್ರೀನಿವಾಸ. ಇದನ್ನು ಬಿಟ್ಟು ಇನ್ನೊಂದು ಹೆಸರು ಐತಿ, ಹಾಮೂರ್ ಅಂತ ಹೇಳ್ಕೊಂಡು ವರದಿ ಮಾಡಿದ್ರು. ಅದನ್ನ ನಮ್ಮವ್ರು ಗಮನಿಸಿಲ್ಲ. ಯಾಕೋ ದಕ್ಷಿಣ ಆಫ್ರಿಕಾಕ್ಕೆ ಸಭೆಗೆ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನು ಅವ್ರು ರಚನೆ ಮಾಡಿಕೊಟ್ರು. ಅವ್ರ ಮುಕ್ತಿಯನ್ನು ದಿಲ್ಲಿಯೊಳಗೆ ಇಟ್ಟಿದಾರ, ಬೆಂಗಳೂರನ್ನು ಇಟ್ಟಿದಾರ. ಇಲ್ಲಿನ ಅಡ್ಡಾಡ್ತಕ್ಕಂಥ ಈ ಅಗಡಿ ಒಳಗೆ ಸಹಿತ ಅವರ ಹೆಸರು ಬಳಸಿದಾರ. ನಮ್ಮ ಮಾತ್ರ ಹೆಸರು ಇದು ನೊಂದ್ಕೊಳ್ತಕ್ಕಂಥ ನಾವು ಗುರುತಿಸ್ಕೊಳ್ತಿಲ್ಲ. ನೋಡಿದ್ರು ಅಗಡಿ ಒಳಗೆ ಅದನ್ನಾದ್ರೂ ನೋಡ್ಕೊಂಡು ನೀವು ಮುಂದೆ ಜಾಗೃತಿ. ಈಗ ಶ್ರೀನಿವಾಸರವರಿಗೆ ಸನ್ಮಾನ ಅಂತಂದ್ರೆ ನಮ್ಮವರನ್ನೇ ನಾವು ಸನ್ಮಾನ ಮಾಡ್ಕೊಂಡ. ಯಾಕಂದ್ರೆ ನಮ್ಮೂರಲ್ಲಿರ್ತಕ್ಕಂಥ ಪ್ರೇಮ, ನಮ್ಮೂರಲ್ಲಿರ್ತಕ್ಕಂಥವ್ರ ಒಂದು ಆಸೆ, ಈ ಊರ ಅಭಿವೃದ್ಧಿ ಹೋದ್ರೆ ಇರತಕ್ಕಂಥ ಒಂದು ಅಭಿಪ್ರಾಯ ಏನಿತ್ತಲ್ಲ, ಅದನ್ನು ನಾವೆಲ್ಲರೂ ಸದಾಕಾಲ ನೆನಪಿಸ್ಬೇಕು. ಅವರ ಆಶಯಗಳಿಗೆ ನಾವು ಪೂರಕವಾಗಿ ನಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ನಮಗೂ ಬರ್ತದೆ. ಇಂಥ ಪೂಜ್ಯರಾಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ನೀವೆಲ್ಲರೂ ಕೂತ್ಕೊಂಡು ಸನ್ಮಾನ ಮಾಡಿದ್ರಿ. ಈ ಸನ್ಮಾನ ಏನರ್ಥ? ಸನ್ಮಾನ ಏನು ಏನ್ ತಿಳ್ಕೊಂಡಿದ್ರಿ? ಒಳ್ಳೆ ಮರ್ಯಾದೆ ಕೊಡ್ತೀವಿ ಅಂತ ತಿಳ್ಕೊಂಡಾಗ ಕಾಣುತ್ತೆ. ನಮ್ಮೂರವರಿಗೆ ಒಳ್ಳೆ ಮರ್ಯಾದೆ ಕೊಡ್ತೀವಿ ಅಂತ ತಿಳ್ಕೊಂಡಾಗ ಕಾಣುತ್ತೆ. ಅಲ್ಲ, ನಮ್ಮೂರಲ್ಲಿರ್ತಕ್ಕಂಥ ವಿದ್ವತ್తుగా ಗೌರವ ಕೊಟ್ಟು ಆ ವಿದ್ವತ್ ಗೌರವ ಅಂತ ವಿದ್ವತ್ತರ ಸಂಪಾದನೆ ಮಾಡಿರ್ತಕ್ಕಂಥ ಶ್ರೀನಿವಾಸರವರು ನಿಮ್ಮೆಲ್ಲರಿಗೂ ಮುಂದೆ ಬಂದು ನಮಗೂ ನಿಮ್ಮ ಸಹಿತ ಕೆಲವು ವಿಷಯಗಳನ್ನು ನಾವು ಹೇಳಿದಾರೆ. ಅವ್ರಿಗೆ ನಾವು ಸನ್ಮಾನ ಮಾಡೋದು
ಚಿಂತಿತ ಪ್ರಮಾಣ ಅದು ಎಷ್ಟೋ ಸನ್ಮಾನ ಆಗಿದ್ದಾವೆ. ಇದೇನು ನಮ್ಮ ಗ್ರಾಮ ಅಂತ ತಿಳ್ಕೊಂಡು ಹೆಸರು ಬಿಟ್ಕೊಂಡು ನಾವು ಮಾಡಿದ್ದೀವಿ. ಇಂಥ ಸನ್ಮಾನಗಳು ಎಷ್ಟೋ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಎಷ್ಟೋ ಬಿರುದುಗಳು ಬಂದಿದ್ದಾವೆ. ಆ ಬಿರುದುಗಳು ಎಣಿಕೆನೇ ಇಲ್ಲ, ಅಷ್ಟೊಂದು ಬಿರುದುಗಳು ಬಂದಿದ್ದಾವೆ. ಅದರೊಳಗೆ ನಮ್ಮ ಗದಗಿನ ಜಗತ್ತು ಹೇಳ್ತಾ ಇದ್ರು, ಹಾವು ಶ್ರೀನಿವಾಸ ನೀವು ನೋಡಿದ್ದೇನು ಅಂತ ಕೇಳಿದ್ರು ನಮ್ಗೆ ಗೊತ್ತಿಲ್ಲ. ಅಲ್ಲಿ ನೀವು ಎಂಥ ದಾಟಿದ್ರಿ ಅಂತ ಕೇಳಿ ನಮ್ಮ ಗದಗಿನ ಜಗತ್ತು ಯಾಕೆ ಮಾನಸಿಕ ಹಾವು ಶ್ರೀನಿವಾಸ ಅಂತಂದು ಜಗತ್ತು ಪ್ರಸಿದ್ಧರಾಗಿದ್ದಾಗ ಅವ್ರ ಲೇಖನಗಳನ್ನು ನಾವು ಓದಿದ್ದೀನಿ. ಅವ್ರು ನಮಗೂ ಸರಿ ಕೆಲವು ಲೇಖನಗಳು ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ಕೊಟ್ಟಿದಾರ. ಅಂಥವ್ರನ್ನ ನೀವು ನೋಡಿ ನಾನು ಹ್ಯಾಂಗಪ್ಪ ಇದು ಅಂತ ಕೇಳಿದ್ರು. ಅವ್ರು ನಮ್ಮೂರಿಗೆ ಬಂದಿಲ್ಲ, ನಾವು ನೋಡಿದ್ದಾರೆ. ಈಗ ನಾವು ನೀವು ನೋಡ್ಬೇಕ ನಮ್ಮೂರಿಗೆ ಬಂದಿದ್ರ ಅದ್ರ ಪರಿಚಯ ಮಾಡ್ಕೊಳ್ಬೇಕಂತ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಂಚ್ಕೊಂಡು ಪರಿಚಯ ಮಾಡ್ಕೊಂಡಾಗ ಅವ್ರಿಗೆ ಸನ್ಮಾನ ಇಟ್ಕೊಂಡ್ರೆ ಎಲ್ಲ ಜನರು ಇವತ್ತು ಬಂದಿರ್ಬೋದು, ಇಟ್ಕೊಂಡ್ರೆ ಹೋಗಿರ್ಬೋದು. ಅದು ಯಾರಿಗೂ ಪರಿಚಯ ಇದ್ದಿಲ್ಲ. ಇವತ್ತು ಮಾತ್ರ ಹಾವು ಶ್ರೀನಿವಾಸ ತಿಳ್ಕೊಂಡ ನಾಡೋದು ಮದುವೆ ಬರ್ಕೊಂಡಿರ್ತಕ್ಕಂಥ ಉದ್ದಾಮ ಪಂಡಿತರು. ಅವರ ಪಾಂಡಿತ್ಯಕ್ಕೆ ಎಡೆ ಇಲ್ಲ. ಅವ್ರು ಇಷ್ಟೇ ಪಾಂಡಿತ್ಯ ಐತಿ ಅಂತ ತಿಳ್ಕೊಂಡು ಅಳಿಲಿಕ್ಕೆ ಆಗುದಿಲ್ಲ. ಅಳಿತಕ್ಕಂಥ ಮೂರ್ಖತನ ಅವರಿರ್ತಕ್ಕಂಥ ವಿದ್ವತ್ತು ಅವ್ರ ಉಸಿರು ಎಷ್ಟು ಆಡ್ತಾ ಇದೆ ಅಷ್ಟು ಗ್ರಂಥಗಳನ್ನು ಬರೆಯಕ್ಕೆ ಸಾಮರ್ಥ್ಯ ಅಂತ ಈಗ ಅವರು ಬರೆದಿದ್ದಾರೆ. 65 ಗ್ರಂಥಗಳನ್ನು ಬರೆದಿದ್ದಾರೆ. ಇಲ್ಲಿಗೆ ಮುಗಿಯುವಾಗ ಗ್ರಂಥಗಳು ಅವರು. ಯಾಕಂದ್ರೆ ಜೀರ್ಣವಾದ ಪರಿಣಿತ ಆದಂಗೆ ಬುದ್ಧಿ ವಿಕಾಸ ಆಗಿರುವಂತ ಹೋಗಿ ಇನ್ನೂ ಹಲವಾರು ಲೇಖನಗಳನ್ನು ಬರೆದಿರ್ತಕ್ಕಂಥ ಶಕ್ತಿ ಬರ್ತಾ ಇದೆ. ಅದು ಅವ್ರು 81ನೇ ವಯಸ್ಸು 81 ಗ್ರಂಥಗಳು ಆಗಬೇಕು. ಇಷ್ಟೇ ಅವ್ರು ಎಷ್ಟು ವರ್ಷ ಅವ್ರು ಬಾಳ್ತಾ ಇದ್ರೆ ಅಷ್ಟು ಗ್ರಂಥಗಳು ಬರಬೇಕು. ಹಾಗೆ ಅವರಿಂದ ವಿದ್ಯಾ ನಮ್ಮೂರಿಗೂ ಮುಟ್ಟಬೇಕು, ಪರಗಳಿಗೂ ಮುಟ್ಟಬೇಕು, ಪರಸ್ಥಳಿಗೂ ಮುಟ್ಟಬೇಕು. ಇಷ್ಟೇ ಅಲ್ಲ, ಅವ್ರ ವಿದ್ಯುತ್ ಎಷ್ಟೈತೆ ಅಂದ್ರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಈಗೇನು PhD ಮಾಡ್ತಾರೆ. PhD ಮಾಡ್ತಕ್ಕಂಥವ್ರು ಏನಾದರೂ ಇದ್ರೆ ಇವ್ರ ಗ್ರಂಥಗಳನ್ನು ಒಂದೇ ಪ್ರಯತ್ನ ಮಾಡಬೇಕು. ಅದಕ್ಕೆ ಮೂಲ ಆಧಾರ ನಮ್ಮ ಶ್ರೀನಿವಾಸ. PhD ಗ್ರಂಥ ಪದವಿ ಪಡ್ಕೊಳ್ಬೇಕಾದ್ರೆ ಯಾರ ಪ್ರಯತ್ನ ಪಟ್ಟರೆ ಅವ್ರು ಸ್ಪರ್ಶಬೇಕಾದ್ರೆ ನಮ್ಮ ಹಾವೂರನ್ನು ಪರಿಸಲು ಮಾಡಬೇಕು. ಗ್ರಂಥಗಳನ್ನು ನೋಡ್ಕೊಂಡು ಅವ್ರು ಕೇಳಿಸ್ಬೇಕು. ಅಷ್ಟೊಂದು ವಿದ್ವತ್ತನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ನಮ್ಮ ಹಾವೂರ ಶ್ರೀನಿವಾಸ ಅವರು ನಮ್ಮಲ್ಲೇ ಇದ್ದವರು ತಿಳ್ಕೊಂಡದ್ದು ನಾವು ಗುರುತಿಸಿಕೊಂಡು ಇವರಿಗೆ ಸನ್ಮಾನ ಮಾಡಿ. ಈ ಸನ್ಮಾನ ಹೇಗಿರಬಾರ್ದು, ಅವರ ಹೆಸರು ಉಳಿತಕ್ಕಂಥ ಒಂದು ಸ್ಥಿತಿಯನ್ನು ಹಾವೂರವರು ಮಾಡೋಕ್ಕೇನಾದ್ರು. ಈಗ ಶ್ರೀನಿವಾಸ ಹೇಳಿದರು, ಈ ಹಾವೂರು ಗ್ರಾಮ ಇದು ಉಳಿಬೇಕಾದ್ರೆ ಏನು 11 ಗೌಡನೊಂದು ಸ್ಮಾರಕ ಮಾಡ್ತೀನಿ ಅಂತಾರೆ. ಮಾಡಕತ್ತೆ ಅಂತ ಕೇಳಿದ್ವಿ. ಅದೇ ರೀತಿನ ಎಲ್ಲಾದ್ರೂ ಒಂದು ಸ್ಮಾರಕ ಉಳಿದಂಗೆ ಅವ್ರೊಂದು ಏನಾದ್ರು ಹೆಸರು ಉಳಿತಕ್ಕಂಥ ಸ್ಥಿತಿಯನ್ನು ಹಾವೂರು ನಾವು ಮಾಡಬೇಕು. ಇದನ್ನು ನೀವು ಮಾಡ್ತೀರಿ ಅಂತ ತಿಳ್ಕೊಂಡು ನಮ್ಗೆ ವಿಶ್ವಾಸ ಐತಿ. ಅಂತ ಸ್ಥಿತಿಯನ್ನ ನಿಮಗೂ ಕೊಡಿ. ಅವ್ರು ಇನ್ನಷ್ಟು ಶತಮಾನ ಹೋಗಿ ನೂರಾರು ವರ್ಷಗಳು ಆಗಬೇಕು ಅಂಥವ್ರು ಬಾಳಿದ್ರೆ ನಮ್ಮೂರಿಗೆ ಗೌರವ ಐತಿ. ನಮ್ಮೂರಿಗೆ ಗೌರವ ಐತಿ. ಇಷ್ಟೇ ಅದು ಊರಿಗೆ ಅಷ್ಟಲ್ಲ, ವಿದ್ಯೆಗೂ ಗೌರವ ಐತಿ, ವಿದ್ವತ್ತಕ್ಕೂ ಗೌರವ ಐತಿ, ಗ್ರಂಥಗಳಿಗೂ ಗೌರವ ಐತಿ. ಅವ್ರು ವಿದ್ಯೆಗೆ ಕೊಟ್ಟಿರ್ತಕ್ಕಂಥ ಮಾನ ಎಷ್ಟು ಅಂತಂದ್ರೆ 81 ವರ್ಷ ಅಲ್ಲ, ಅದು ಶತಮಾನ ಹೋಗಿ ನೂರಾರು ವರ್ಷಗಳ ತನಕ ಸಹಿತ ಬೆಳೆತಾನೆ ಇರಬೇಕು. ಅದು ಗಂಗಾ ನಮ್ಮ ತುಂಗಭದ್ರಾ ನದಿ ಹೆಣದಂಗೆ ಆ ವಿದ್ಯೆ ನಡ್ಕೊಂತಾನೆ ಇರಬೇಕು. ಆ ಮುಖಾಂತರವಾಗಿ ಗ್ರಂಥಗಳು ಪ್ರಕಟವಾಗ್ತಾನೆ ಇರಬೇಕು ಅಂತ ಹೇಳಿ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಲಿಂಗ ಮಹಾಸ್ವಾಮಿಗಳವರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳುವ ಕಾರ್ಯಕರ್ತರಾದರು ಈ ಕಾರ್ಯಕ್ರಮಕ್ಕೆ ತೆಗೆದುಕೊಟ್ಟುವುದಾಗಿ ಈ ಗ್ರಾಮದ ಪರವಾಗಿ ಈ ಸಮಾರಂಭದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಪೂರ್ವಕವಾದ ನಮ್ಮ ವಂದನೆಗಳು. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಇನ್ನೊಬ್ಬ ಸ್ವಾಮೀಜಿಯವರಾಗಿರ್ತಕ್ಕಂಥ ಹಾವನೂರಿನ ಇನ್ನೊಂದು ಬಿಯವರಲಿಕ್ಕೆ ಅವರಿಗೆ ನಾವು ಕಾರ್ಯಕರ್ತರು. ಯಾಕಂದ್ರೆ ನಮ್ಮ ಹಾವನೂರಿನ ಯಾವುದೇ ಕಾರ್ಯಕ್ರಮ ನಡೆದರೂ ಸಹಿತ ಅವರು ತುಂಬುವುದೇ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಅದೇ ರೀತಿ ಈಗಿನ ಕಾರ್ಯಕ್ರಮಕ್ಕೆ ಮುಖ್ಯ ಒಂದು ಅಧ್ಯಕ್ಷೆಯವರು ಸಹಿತ ಬಂದಿದ್ದಾರೆ ಮತ್ತು ನಮ್ಮ ಹಾವನೂರು ಗ್ರಾಮದ ಪಂಚಾಯತಿ ಅಧ್ಯಕ್ಷರು ಸಹಿತ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಈ ಎಲ್ಲ ಊರಿನ ಗಣ್ಯ ನಾಗರಿಕರು, ಹಿರಿಯರು, ತಾಯಂದಿರು ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಿಕ್ಕ ಮಕ್ಕಳು ಸಹಿತ ಬಂದಿದ್ದಾರೆ. ಎಲ್ಲರಿಗೂ ಸಹಿತ
ಈ ಕಾರ್ಯಕ್ರಮಕ್ಕೆ ವಂದಿಸಿ ನನ್ನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ವಂದನೆಗಳು.